ನಮಸ್ಕಾರ ವೀಕ್ಷಕರೇ. ಎಲ್ಲರೂ ಭಾಳ ಜನ ಕಾಮನ್ಲಿ ಕೇಳ್ತಾ ಇದ್ದಾರೆ, ಸರ್ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಾಗುತ್ತೆ ಅಡ್ಮಿಷನ್ಗೆ ಅಂತ. ನೋಡಿ, ನಿಮ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದು ಡಿಪೆಂಡ್ ಆನ್ ದ ವೆರಿಫಿಕೇಶನ್ ಸ್ಲಿಪ್. ಎಲ್ಲರಿಗೂ ಸೇಮ್ ಡಾಕ್ಯುಮೆಂಟ್ಸ್ ಬೇಕಾಗುವಂತಿರೋದಿಲ್ಲ. ಡಾಕ್ಯುಮೆಂಟ್ಸ್ ಯೂಸಲಿ ವೇರಿ ಆಗುವಂಥದ್ದು ನೀವು ಏನೆಲ್ಲ ಕ್ಲೈಮ್ ಮಾಡ್ಕೊಂಡಿದ್ರೆ ಅದರ ಆಧಾರದ ಮೇಲೆ. ಒಂದು ಎಕ್ಸಾಂಪಲ್ ತೆಗೆದುಕೊಳ್ತಾ ಇದ್ದಾನೆ. ಫೈನ್. ಸೊ ನೋಡಿ, ನಮಗೆ ಕಾಮನ್ಲಿ ಫಸ್ಟ್ ಏನು ಬೇಕಾಗುತ್ತೆ ಇಲ್ಲಿ ಕ್ಲಿಯರಾಗಿ ಹೇಳ್ತೇನೆ. ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಎದಕ್ಕೆ ಬೇಕು ಅನ್ನೋದಕ್ಕೆ ಹೇಳ್ತೇನೆ. ಕಂಪ್ಲೀಟ್ ವಾಚ್ ಮಾಡ್ಕೊಳ್ಳಿ. ಓಕೆ, ಕ್ಲಿಯರ್ ಇನ್ಫಾರ್ಮೇಷನ್. ಫಸ್ಟ್ ನಾನು ಹೇಳ್ತೇನೆ, ಎಕ್ಸಾಂಪಲ್ ತೆಗೆದುಕೊಂಡಿದ್ದೇನೆ. ಇದು ನನ್ನ ಅಳಿಯಂದೇದು. ಓಕೆ, ರೈಟ್. ಇಲ್ಲಿ ನೋಡಿ, ಈಗ ನಾನು ಇಲ್ಲಿ ತೆಗೆದುಕೊಂಡಾಗ ಸ್ಟೂಡೆಂಟ್ ನೇಮ್, ಫಾದರ್ ನೇಮ್ ಅಥವಾ ಮದರ್ ನೇಮ್ ಇವೆಲ್ಲ ನಮಗೆ ಎಲ್ಲಿಂದ ಯೂಸಲಿ ಚೆಕ್ ಮಾಡ್ತಾರೆ? ಆ್ಯಸ್ ಪರ್ ದ 10th ಮಾರ್ಕ್ಸ್ ಕಾರ್ಡೇ ಬೇಕಾಗುತ್ತೆ. ಅದಕ್ಕಾಗಿ ಏನು ಮಾಡ್ತಾರೆ ಅಂದರೆ, ನಾವೇನೇ ಬರೆದ್ರು ನಮಗೆ ನಾವೇನು ಎಂಟ್ರಿ ಮಾಡಿರ್ತೀವಿ ಆ್ಯಸ್ ಪರ್ ದ SLC ಮಾರ್ಕ್ಸ್ ಕಾರ್ಡ್ ಎಂಟ್ರಿ ಮಾಡ್ತೀವಿ. ಹಾಗಾಗಿ ಕಂಪಲ್ಸರಿ ವಿದ್ಯಾರ್ಥಿಗೆ SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕು. ಬಟ್ ಅದಕ್ಕಿಂತ ಮುಂಚೆ ಎಲ್ಲ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕನ್ನೋದು ಟೋಟಲಿ ಡಿಪೆಂಡ್ ಆನ್ ವೆರಿಫಿಕೇಶನ್ ಸ್ಲಿಪ್. ಅದಕ್ಕೆ ಅದು ಮೊದಲನೇ ಪ್ಲೇಸಲ್ಲಿ ಬರೀತೇನೆ. ಓಕೆ, ವೆರಿಫಿಕೇಶನ್ ನೆನ್ಪಿಟ್ಕೊಳ್ಳಿ, ವೆರಿಫಿಕೇಶನ್ ಸ್ಲಿಪ್ ಬೇಕೇ ಬೇಕು. ಇದರ ಆಧಾರದ ಮೇಲೆ ನಿಮ್ಗೆ ಏನು ಡಾಕ್ಯುಮೆಂಟ್ಸ್ ಬೇಕನ್ನೋದು ನಿರ್ಧಾರ ಆಗುತ್ತೆ. ನೀವು ನಿಮ್ಮ ವೆರಿಫಿಕೇಶನ್ ಸ್ಲಿಪ್ನ ತೆಗೆದುಕೊಂಡು ನೋಡ್ಕೊಳ್ಳಿ, ನಿಮಗೆ ಗೊತ್ತೇ ಆಗುವಂಥದ್ದು. ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. 10th ಮಾರ್ಕ್ಸ್ ಕಾರ್ಡಲ್ಲಿರುವ ಹಾಗೆ ನಿಮ್ಮ ಹೆಸರು, ಫಾದರ್ ನೇಮ್, ಮದರ್ ನೇಮ್ ಕಂಪಲ್ಸರಿ ಯಥಾ ಪ್ರಕಾರ ಇರಬೇಕು, ಮೊದಲನೇದು. ಆಮೇಲೆ ನೋಡಿ, ಇಲ್ಲೇನು ಡೇಟ್ ಆಫ್ ಬರ್ತ್ ಏನಿದೆ ನೋಡಿ, ಇದು ಕರೆಕ್ಟ್ ಇದೆಯೋ ಇಲ್ಲವೋ ಅನ್ನೋದು ನೋಡೋಕ್ಕಾಗಿ ಈ ಒಂದು 10th ಮಾರ್ಕ್ಸ್ ಕಾರ್ಡ್ ಮೇಲೆ ಯೂಸಲಿ ನೋಡುವಂಥದ್ದು. ಓಕೆ, ಇದು ನಿಮ್ಮ ನೇಮ್ ಆಗಿರಬಹುದು, ವೆರಿಫೈ ಆಗುವಂಥದ್ದು, ರೈಟ್. ಆಮೇಲೆ ನೆಕ್ಸ್ಟ್ ಇಲ್ಲಿ ಏನಂದರೆ ಡೇಟ್ ಆಫ್ ಬರ್ತ್ ಏನಿದೆ ನೋಡಿ, ಇದು ಟೋಟಲಿ 10th ಆಧಾರದ ಮೇಲೆ ಯೂಸಲಿ ವೆರಿಫಿಕೇಶನ್ ಆಗುತ್ತೆ. ಅಂದರೆ ಕ್ಲಾಸ್ 10th ಮಾರ್ಕ್ಸ್ ಕಾರ್ಡ್ ಮ್ಯಾಂಡೇಟರಿ. ಓಕೆ, ಆಮೇಲೆ 12th ಎದಕ್ಕೆ ಬೇಕಿಲ್ಲಿ? 12th ಮಾರ್ಕ್ಸ್ ಕಾರ್ಡ್ನು ಬೇಕಾಗುತ್ತೆ. 12th ಮಾರ್ಕ್ಸ್ ಕಾರ್ಡ್ ಯಾಕಪ್ಪ ಅಂದರೆ ನಿಮ್ಮ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್. ನೀವು 12th ಪಾಸ್ ಆದರೆ ನೀವು ಒಂದು ಪ್ರೊಫೆಷನಲ್ ಏನೆಲ್ಲ KCT ಎಲ್ಲ ಬರುವಂಥ ಕೋರ್ಸಸ್ನು ಮಾಡ್ಬೋದು. ಅದಕ್ಕಾಗಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಅಪ್ ಟು ನಿಮ್ಗೆ ಅಡ್ಮಿಷನ್ ಆಗೋ ಆಲ್ರೆಡಿ ಬಂದಿದೆ ಅನ್ಕೋತೀನಿ, ಚೆಕ್ ಮಾಡ್ಕೊಳ್ಳಿ. 12th ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಬೇಕಾಗುತ್ತೆ, ಇದು ಎರಡನೇದು. ಆಮೇಲೆ ಈಗ ಇಲ್ಲಿ ಇದು ರಿಲಿಜನ್ ಅಂತ ಬೇಕಾಗಲ್ಲ, ಮದರ್ ಟಂಗ್. ಕ್ಲಾಸ್ ಎ ನೋಡಿ, ಕ್ಲಾಸ್ ಏನದು ಹೆಂಗೆ ಡಿಸೈಡ್ ಮಾಡ್ತೀರಾ ನೀವು? ಕ್ಲಾಸ್ ಏನ ಇದ್ದೀರಾ ಅಥವಾ B ಇದ್ದೀರಾ, C ಇದ್ದೀರಾ ಅಂತ ಹೆಂಗೆ ಡಿಸೈಡ್ ಮಾಡ್ತೀರಾ? ಕ್ಲಾಸ್ ಎ ಅಂದರೆ ಮಿನಿಮಮ್ 7 ಇಯರ್ ನೀವು ಸ್ಟಡಿ ಮಾಡಬೇಕು. ಅದು ಟೋಟಲಿ ಡಿಪೆಂಡ್ ಆನ್ ಸ್ಟಡಿ ಸರ್ಟಿಫಿಕೇಟ್. ಈ ಒಂದು ಸ್ಟಡಿ ಸರ್ಟಿಫಿಕೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಮಿನಿಮಮ್ ಎಷ್ಟು ವರ್ಷ ಬೇಕು? ಮಿನಿಮಮ್ 7 ವರ್ಷ ಬೇಕಾಗುತ್ತೆ ಸ್ಟಡಿ ಸರ್ಟಿಫಿಕೇಟ್. ಲೈನ್ ಪ್ರಕಾರ ಹೇಳ್ತಾ ಇದ್ದೀನಿ, ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಏನೆಲ್ಲ ಬರ್ತೋ ಅದರ ಅನುಗುಣವಾಗಿ ನಿಮಗೆ ಸರ್ಟಿಫಿಕೇಟ್ ಬೇಕಾಗುತ್ತೆ, ಡಾಕ್ಯುಮೆಂಟ್ಸ್ ಬೇಕು. ಸೊ ಸ್ಟಡಿ ಸರ್ಟಿಫಿಕೇಟ್ ಮಿನಿಮಮ್ 7 ಇಯರ್ ಬೇಕು. ಕಂಡೀಷನ್ ಏನು ಅಂತಂದರೆ 10ನೇ ತರಗತಿ ಅಥವಾ 12th ಅದರಲ್ಲಿ ಇನ್ಕ್ಲೂಡ್ ಆಗಿರಲೇಬೇಕಾಗುತ್ತೆ. ಕೌಂಟ್ ಮಾಡಿದ್ರೆ 7 ವರ್ಷ ಮಿನಿಮಮ್ ಆಗಬೇಕು. 1 to 10 ತೆಗೆದುಕೊಂಡಿದ್ರಿ ನೋ ಪ್ರಾಬ್ಲಮ್, 1 to 12 ತೆಗೆದುಕೊಂಡ್ರು ಸಹ ನೋ ಪ್ರಾಬ್ಲಮ್. ಕಂಡೀಷನ್ ಏನು? ಸ್ಟಡಿ ಸರ್ಟಿಫಿಕೇಟ್ ಆ್ಯಸ್ ಪರ್ ದ KE ಫಾರ್ಮೆಟ್ ಇದ್ದು ಅಲ್ಲಿ ಸ್ಕೂಲಿಂದ ಪಡ್ಕೊಂಡಿದ್ರೆ ಅಲ್ಲಿ ಪಡ್ಕೊಂಡಿರ್ತೀವಿ ನೋಡಿ, ಅಲ್ಲಿ ಸೀಲ್ ಸಿಗ್ನೇಚರ್ ಬೇಕಾಗುತ್ತೆ ಹೆಡ್ ಮಾಸ್ಟರ್ದು. ನಂತರ 1 to 10 ಅಂದರೆ BEO ಸಿಗ್ನೇಚರ್ ಬೇಕಾಗುವಂಥದ್ದು. 12th ಅಂತ ಬಂದಾಗ 11, 12 ಸ್ಟೇಟ್ ಬೋರ್ಡ್ ಆಗಿದ್ರೆ ಅಂದರೆ ಸ್ಟೇಟ್ ಬೋರ್ಡ್ ಆಗಿದ್ರೆ DDPS ಸಿಗ್ನೇಚರ್ ಬೇಕಾಗುತ್ತೆ. ಒಂದು ವೇಳೆ ನೀವು CBSE ಅಥವಾ ICSE ಒಂದಿಂದ ಬೇರೆ ಒಂದು ಬೋರ್ಡ್ನಿಂದ ಆಗಿದ್ದರೆ ನಿಮಗೆ ಯೂಸಲಿ ಈ ಒಂದು BO ಸಿಗ್ನೇಚರ್ ಬೇಕಾಗಲ್ಲ, ಅವ್ರು ಮಾಡೋ ಹಂಗೆ ಇರೋದಿಲ್ಲ. ನಿಮ್ಮ CBSE ಆಗಿದೆ ಅಂದ್ಕೊಳ್ಳಿ, ಸ್ಕೂಲ್ ಪ್ರಿನ್ಸಿಪಲ್ ಸಿಗ್ನೇಚರ್ ಮಾಡಿದ್ರು ಓಕೆನೆ, ಫೈನ್. ಒಟ್ಟಾಗಿ ಕರ್ನಾಟಕದಲ್ಲಿ ಮಿನಿಮಮ್ 7 ವರ್ಷ ಸ್ಟಡಿ ಮಾಡಿದರೆ ನಿಮಗೆ ಕ್ಲಾಸ್ ಎ ಅಂತ ಕರೀತಾರೆ, ಬರ್ತೀರಾ. ಮಿನಿಮಮ್ 7 ಇಯರ್ಸ್ ಅಂದರೆ ಅದರೊಳಗೆ 10th ಅಥವಾ 12th ಎರಡರಲ್ಲಿ ಒಂದಾದ್ರೂ ಬರಲೇಬೇಕಾಗತ್ತೆ. ಓಕೆ, ಯಾರೋ ವಿದ್ಯಾರ್ಥಿ ಅಂದರೆ ಸರ್ 10 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ತೆಗೆದುಕೊಂಡ್ರೆ ಕ್ಲಾಸ್ ಏನೇ, 1 to 12 ಹೇಳಿದ್ರು ಕ್ಲಾಸ್ ಏನೇ. ಮಿನಿಮಮ್ 7 ಇಯರ್ ಆಗ್ತಾ ಇದೆ ಸರ್, 10th ಒಳಗಡೆ ಬಂದಿದೆ ಅಥವಾ 12th ಯಾರೋ ಒಂದು ಇನ್ಕ್ಲೂಡ್ ಮಾಡಿದರೆ ಓಕೆನೆ, ನೋ ಪ್ರಾಬ್ಲಮ್, ಇದು ಬೇಕಾಗುತ್ತೆ. ಮತ್ತು ಕೆಟಗರಿ ಮೇಲೆ ಡಿಪೆಂಡ್ ಆಗುವಂಥದ್ದು. ಕೆಟಗರಿ ನೋಡಿ, ಇಲ್ಲಿ SC ಅಂತ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟೆಡ್ ರೀಪ್ರಿಂಟ್ ತೆಗೆದುಕೊಂಡಿರುವಂತಹ ಫ್ರೆಶ್ ಯೂಸಲಿ ಈ ಪ್ರೆಸೆಂಟ್ಲಿ ಈ ಇಯರ್ ತೆಗೆದುಕೊಂಡಿರುವಂತಹ ಅಥವಾ ನೀವು ಮೊದಲು ತೆಗೆದುಕೊಂಡ್ರು ವ್ಯಾಲಿಡ್ ಇರುವಂಥದ್ದು. ಬಟ್ SC ಅಂತ ಇದ್ದರೆ ಫ್ರೆಶ್ ಆಗಿ ತೆಗೆದುಕೊಳ್ಳಲೇಬೇಕಾಗತ್ತೆ, ಯಾಕಂದರೆ ಒಳಗಡೆ ಮತ್ತು ಇಂಟರ್ ರಿಸರ್ವೇಷನ್ ಇರುವಂಥದ್ದು. ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಎಲ್ಲರಿಗೂ ಕಾಸ್ಟ್ ಆ್ಯಂಡ್ ಇನ್ಕಮ್ ಬೇಕಾಗಲ್ಲ. ಜನರಲ್ ಮೆರಿಟ್ ಆದರೆ ನಿಮಗೆ ಕಾಸ್ಟ್ ಬೇಕೇ ಆಗಲ್ಲ, ಅದು ಏನು ಅವಶ್ಯಕತೆ ಇಲ್ಲ. ಅಂದರೆ ನಿಮ್ಮದು 2A ಇದ್ದರೆ 2A ಬೇಕಾಗುತ್ತೆ, 2B ಇದ್ದರೆ 2B ಬೇಕಾದರೆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಏನಿದೆ ನೋಡಿ ಅದ್ರ ಮೇಲೆ ಡಿಪೆಂಡ್ ಇರುವಂಥದ್ದು. ಫೈನ್, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ಆ್ಯನ್ಯುವಲ್ ಇನ್ಕಮ್ ಇಲ್ಲಿ ಎಷ್ಟಿದೆಯೋ ಆ ರೀತಿ ಅದನ್ನು ತೋರಿಸುವಂತಹ ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುವಂಥದ್ದು, ರೈಟ್. ಅದರ ಮೇಲೆ ನಮಗೆ ಯೂಸಲಿ ಕನ್ಸೆಷನ್ ಇರುವಂಥದ್ದು. ಫೈನ್, ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ಈ ಒಂದು ಸ್ಲಿಪ್ಪಲ್ಲಿ ಇದ್ದರೆ ಮಾತ್ರ ನಿಮಗೆ ಬೇಕು.
SNQ ಆಟೋಮೆಟಿಕ್ಲಿ ಟಿಕ್ ಆಗುತ್ತೆ, ಯಾಕಂದ್ರೆ ನಿಮ್ಮ ಅನ್ಯುವಲ್ ಇನ್ಕಮ್ ಬಿಲೋ 8 lakh ಇತ್ತು SNQ ಲೆಸ್ ಅಂತ ಬಂದಿರುತ್ತೆ. SNQ ಸಂಬಂಧಪಟ್ಟ ವಿಡಿಯೋ ಬೇಕಂದ್ರೆ ಹೇಳಿ ಡೆಫಿನೆಟ್ಲಿ ಇನ್ಸ್ಟಾನಲ್ಲಿ ಮಾಡಿರ್ತೇನೆ. ಆಮೇಲೆ ಕನ್ನಡ ಮಾಧ್ಯಮ ನೋ ಅಂತ ಇದೆ. ಒಂದ್ ವೇಳೆ ಕನ್ನಡ ಮಾಧ್ಯಮ ಎಸ್ ಅಂತ ಇದ್ರೆ ಕನ್ನಡ ಸರ್ಟಿಫಿಕೇಟ್ ಬೇಕು, ನೋ ಅಂತ ಇದ್ರೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಅವಶ್ಯಕತೆ ಇರೋದಿಲ್ಲ. ಈ ವಿದ್ಯಾರ್ಥಿ ಓದಿಲ್ಲ, ಕನ್ನಡ ಮೀಡಿಯಂ 1 to 10th ಅಲ್ಲಿ ಸ್ಟಡಿ ಮಾಡಿಲ್ಲ, ಹಾಗಾಗಿ ಬೇಕಾಗಿಲ್ಲ. ನಿಮ್ಮ ಹತ್ರ ಎಸ್ ಅಂತ ಇದ್ರೆ ಅದು ಬೇಕಾಗುವಂಥದ್ದು. ಓಕೆ, ಕ್ಲಿಯರ್ ಆಯ್ತು ಅನ್ಕೋತಾ ಇದೀನಿ. ಇದು ಕ್ಲಿಯರ್ ಆಯ್ತು, ಇದು ಕ್ಲಿಯರ್ ಆಯ್ತು. ಓಕೆ, SNQ ಸಂಬಂಧಪಟ್ಟ ಕನ್ನಡ ಮೀಡಿಯಂ ನೋ ಅಂತ ಇದೆ, ಈ ವಿದ್ಯಾರ್ಥಿ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಆಮೇಲೆ ರೂರಲ್ ನೋ ಅಂತ ಇದೆ, ಸರ್ಟಿಫಿಕೇಟ್ ಬೇಕಾಗಿಲ್ಲ. ಒಂದ್ ವೇಳೆ ರೂರಲ್ ಎಸ್ ಆಗಿದ್ರೆ ಏನ್ ಬೇಕಾಗುತ್ತೆ, ಕನ್ನಡ ಮಾಧ್ಯಮ ಒಂದ್ ವೇಳೆ ಎಸ್ ಆಗಿದ್ರೆ ನೋಡಿ, ಕನ್ನಡ ಮಾಧ್ಯಮ ನಿಮ್ಮ ಹತ್ರ ಎಸ್ ಆಗಿತ್ತು ಅಂದ್ರೆ ನಿಮಗೆ 1 to 10th ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುವಂಥದ್ದು, ಅಂದ್ರೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಬೇಕಾಗುತ್ತೆ 1 to 10th. ಇದು ಕೆ ಆಲ್ರೆಡಿ ಫಾರ್ಮೆಟ್ ಇದೆ, ಇದು ಆಗಿರಬಹುದು. ಮತ್ತೆ ರೂರಲ್ ಸಹ ನಿಮಗೆ ರೂರಲ್ ಆಗಿತ್ತು ಅಂದ್ರೂ ಸಹ ನಿಮಗೆ ರೂರಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. 1 to 10 ವರೆಗೂ ಸ್ಟಡಿ ಮಾಡಿರಬೇಕು. ನಿಮ್ದು ಎಸ್ ಅಂತ ಆಗಿದ್ರೆ ಮಾತ್ರ, ಇಲ್ಲಾಂದ್ರೆ ಬೇಕಾಗಲ್ಲ. ರೂರಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಒಂದು ಸ್ಪೆಷಲ್ ಏನಪ್ಪಾ ಅಂದ್ರೆ, ಒಂದ್ ವೇಳೆ ನೀವು ಜನರಲ್ ಮೆರಿಟ್ಗೆ ಒಳಪಟ್ಟಿದ್ರೆ, ಜನರಲ್ ಮೆರಿಟ್ ಆಗಿದ್ರೆ ರೂರಲ್ ಕ್ಲೈಮ್ ಮಾಡ್ಕೊಳ್ಬೇಕು ಅಂದ್ರೆ ಕಂಪಲ್ಸರಿ NCL ಸರ್ಟಿಫಿಕೇಟ್ ತಹಸೀಲ್ದಾರ್ಲಿಂದ ಪರಿಶೀಲನೆ ಪ್ರಮಾಣ ಪತ್ರ ತೆಗೆದುಕೊಂಡ್ರೆ, ನೀವು ರೂರಲ್ ಅಂತ ಹಾಕೊಂಡ್ರೆ ಜನರಲ್ ಮೆರಿಟ್ ಹೇಳ್ತಾನೆ, ಇಟ್ ಬಿಲಾಂಗ್ಸ್ ಟು ಓನ್ಲಿ ಜನರಲ್ ಮೆರಿಟ್, ಇಟ್ ರಿಕ್ವೈರ್ಡ್ ಬಟ್ ಜನರಲ್ ಮೆರಿಟ್ ಓನ್ಲಿ. NCL ಸರ್ಟಿಫಿಕೇಟ್ ಇದ್ರೆ ರೂರಲ್ ಕ್ಲೈಮ್ ಮಾಡ್ಕೊಳ್ತೀರಿ, ಬೇರೆ ಕ್ಯಾಟಗರಿ ಇದ್ರೆ ಬೇಕಾಗಲ್ಲ. ಕ್ಲಿಯರ್ ಆಯ್ತು ಅನ್ಕೋತಾ ಇದೆ. ಒಂದ್ ವೇಳೆ ಎಸ್ ಅಂತ ಇದ್ರೆ ಬೇಕು, ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ. ಸ್ಕೂಲ್ ಹೆಡ್ ಮಾಸ್ಟರ್ ಸಿಗ್ನೇಚರ್ ಬೇಕು, ಆಮೇಲೆ BO ಸಿಗ್ನೇಚರ್ ಕಂಪಲ್ಸರಿ ಬೇಕಂತ ವ್ಯಾಲಿಡ್ ಆಗುತ್ತೆ. ಓಕೆ, ಕಲ್ಯಾಣ ಕರ್ನಾಟಕ ಇದ್ರೆ ಈ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಓಕೆ, ಇದ್ರೆ ನೆನ್ಪಿಟ್ಕೊಳ್ಳಿ, ಇಲ್ಲಿದೆ ವಿದ್ಯಾರ್ಥಿಗಿದೆ, ಸೊ ಹಾಗಾಗಿ 371J ಸರ್ಟಿಫಿಕೇಟ್ ಬೇಕಾಗುತ್ತೆ. ಓಕೆ, ಇದು ಇದ್ರೆ ಎಸ್, ಇಲ್ಲಾಂದ್ರೆ ಇಲ್ಲ. ಲಿಂಗ್ವಿಸ್ಟಿಕ್ ಇತ್ತಂದ್ರೆ ಇಟ್ಸ್ ಆಕ್ಚುಲಿ ಲಿಂಗ್ವಿಸ್ಟಿಕ್ ರಿಲಿಜಿಯಸ್ ಅನ್ನೋದೇನಿದೆ ನೋಡಿ, ಇದು ಕೇವಲ ಮೆಡಿಕಲ್ ಸಂಬಂಧಪಟ್ಟಂತೂ. KCTಗಂತೂ ಬೇಕಾಗಲ್ಲ, ಅದ್ರ ಬಗ್ಗೆ ವರಿ ಮಾಡಬೇಡಿ. ಪ್ರೆಸೆಂಟ್ಲಿ ನಾ KCT ಬಗ್ಗೆ ಮಾಡ್ತಾ ಇದ್ದೀನಿ. ಫೈನ್, NR ಅವಾರ್ಡ್ ಇದ್ರೆ ಎಸ್ ಅಂತ ಹಾಕಲಿ. ಸ್ಪೆಷಲ್ ಕ್ಯಾಟಗರಿ ಏನಾದ್ರೂ ಆ ಸರ್ಟಿಫಿಕೇಟ್ ಬೇಕು, ಡಿಫೆನ್ಸ್ ಆಗಿರ್ಬೋದು, ಮತ್ತೆ ಆಮೇಲೆ ಇದಕ್ಕೆ ರಿಲೇಟೆಡ್ ಏನೆಲ್ಲ ಇದೆ ನೋಡಿ, NCC ಆಗಲಿ ಬೇಕಿದ್ರೆ ಓಕೆ, ಇಲ್ಲ ಅಂದ್ರೆ ಇಲ್ಲ. ಇಲ್ಲೇನು ಇದ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಫೈನ್, ಕ್ಲಿಯರ್ ಆಯ್ತು ಅನ್ಕೋತಾ ಇದೀನಿ. ಒಟ್ಟಾಗಿ ಇಲ್ಲಿ ನಿಮ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕನ್ನೋದು ಡಿಪೆಂಡ್ ಆನ್ ವೆರಿಫಿಕೇಶನ್ ಸ್ಲಿಪ್. ಇದಕ್ಕೆ ಬಿಟ್ಟು ನಮಗೆ ಏನೆಲ್ಲ ಬೇಕಾಗುವಂಥದ್ದು, ಸೊ ನೋಡಿ ಎಲ್ಲ ಐಡಿಯಾ ಬಂತು ಅನ್ಕೋತಾ ಇದೀನಿ. ಮೊದಲನೇದು ವೆರಿಫಿಕೇಶನ್ ಸ್ಲಿಪ್ ಬೇಕು. ಎರಡನೇದು KE ಅಪ್ಲಿಕೇಶನ್ ಫಾರ್ಮ್ ಯೂಸಲಿ ಕೇಳಲ್ಲ ಬಟ್ ಅಂದ್ರೂ ನೀವು ಪ್ರಿಂಟ್ ತೆಗೆದುಕೊಂಡು ಇಟ್ಕೊಳ್ಳಿ. ಓಕೆ, ಮೂರನೇದು ಕಂಪಲ್ಸರಿ 10th ಮಾರ್ಕ್ಸ್ ಕಾರ್ಡ್. ಆಲ್ರೆಡಿ ಎದಕ್ಕೆ ಬೇಕಂತ ಹೇಳಿದ್ದೇನೆ. ಓಕೆ, ಇದರಿಂದ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ವೆರಿಫೈ ಆಗುತ್ತೆ. ಓಕೆ, ಆಮೇಲೆ ನಮಗೆ 12th ಮಾರ್ಕ್ಸ್ ಕಾರ್ಡ್ ಯೂಸಲಿ ಬೇಕಾಗುತ್ತೆ, ಬಿಕಾಸ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅದಕ್ಕೆ ಬೇಕಾಗುವಂಥದ್ದು. ಓಕೆ, ಆಮೇಲೆ KCT ಅಡ್ಮಿಟ್ ಕಾರ್ಡ್ ಸಹ ಬೇಕಾಗುತ್ತೆ, ನೆನಪಿರಲಿ. ಓಕೆ, KCT ಅಡ್ಮಿಟ್ ಕಾರ್ಡ್ ಬೇಕಾಗುವಂಥದ್ದು. ಫೈನ್, ಆಮೇಲೆ ನಮಗಿಲ್ಲಿ ಏನು ಬೇಕಾಗುವಂಥದ್ದು, KCT ಅಡ್ಮಿಟ್ ಕಾರ್ಡ್ ಆದಮೇಲೆ ನಿಮಗೆ KCT ರಿಸಲ್ಟ್ ಕಾರ್ಡ್ ಯಾ ಸ್ಕೋರ್ ಕಾರ್ಡ್ ಬೇಕಾಗುತ್ತೆ ನಿಮಗಿಲ್ಲಿ. ಫೈನ್, ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಇದ್ರೂ ಸಹ ಯೂಸಲಿ ಕೇಳ್ತಾರೆ ಬೇಕಲ್ಲಿ. ಆಮೇಲೆ ಒಂದು ವೇಳೆ ನೀವು ಸ್ಲಿಪ್ಪಲ್ಲಿರುವ ಹಾಗೆ ನೋಡಿ, ಕ್ಲಾಸ್ E ಅಂತ ಇದ್ದರೆ ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುವಂಥದ್ದು. ಓಕೆ, ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಫೈನ್, ಎಂಟನೇದು ಕಾಸ್ಟ್ ಆ್ಯಂಡ್ ಇನ್ಕಮ್. ಜನರಲ್ ಇದ್ರೆ ಬೇಕಾಗಲ್ಲ, ಇದನ್ನ ಹೇಳ್ತೇನೆ. ಕಾಸ್ಟ್ ಆ್ಯಂಡ್ ಇನ್ಕಮ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ವೆರಿಫಿಕೇಶನ್ ಸ್ಲಿಪ್. ಅಲ್ಲಿ ಎಸ್ ಅಂತ ಇದ್ರೆ ಬೇಕು, ಇಲ್ಲಾಂದ್ರೆ ಇಲ್ಲ. ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ ನಿಮಗಿದು ಕಾಸ್ಟ್ ಆ್ಯಂಡ್ ಇನ್ಕಮ್ ಸಂಬಂಧಪಟ್ಟಂಗೆ. ಕನ್ನಡ ಒಂದು ವೇಳೆ ಎಸ್ ಅಂತ ಆಗಿದ್ರೆ ಕನ್ನಡ ಸರ್ಟಿಫಿಕೇಟ್ ಬೇಕಾಗುತ್ತೆ. ಓಕೆ, ಆಮೇಲೆ ರೂರಲ್ ಅಂದರೆ ಎಸ್ ಅಂತ ಮಾಡಿದರೆ ಮಾತ್ರ ರೂರಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಫೈನ್, ಟೋಟಲಿ ಡಿಪೆಂಡ್ ಆನ್ ಯುವರ್ ವೆರಿಫಿಕೇಶನ್ ಸ್ಲಿಪ್. 317J ಒಂದು ವೇಳೆ ಎಸ್ ಅಂತ ಇದ್ದರೆ ಮಾತ್ರ 317J ಸರ್ಟಿಫಿಕೇಟ್ ಬೇಕು, ಇಲ್ಲಾಂದ್ರೆ ಬೇಕಾಗಲ್ಲ. ಇದು ಡಿಪೆಂಡ್ ಆನ್ ಸ್ಲಿಪ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಓಕೆ, ಇಷ್ಟಾಯ್ತು ಅನ್ಕೋತಾ ಇದ್ದೀನಿ. ಇದಕ್ಕೆ ಬಿಟ್ಟರೆ ಮತ್ತೆ ನಮಗಿಲ್ಲಿ ಆಧಾರ್ ಕಾರ್ಡ್ ಬೇಕಾಗತ್ತೆ. ಓಕೆ, ಆಧಾರ್ ಕಾರ್ಡ್ ಅಲ್ಲಿ ಆಲ್ರೆಡಿ ಕಾಲೇಜ್ನ ನಿಮಗೆಲ್ಲ ಇನ್ಫಾರ್ಮ್ ಮಾಡ್ತಾರೆ ಅಡ್ಮಿಷನ್ ಮಾಡೋ ಸಂದರ್ಭದಲ್ಲಿ ಬೇಕಾಗುವಂಥದ್ದು. ಆಮೇಲೆ ನಮಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಓಕೆ, ಲೇಟೆಸ್ಟ್ ಆಗಿ ತೆಗೆದುಕೊಳ್ಬೋದು, ಅದೇ ಬೇಕಂತೇನಿಲ್ಲ. ಪಾಸ್ಪೋರ್ಟ್ ಸೈಜ್ ಫೋಟೋ ಮಿನಿಮಮ್ ಒಂದು 12 ಮಾಡಿ ಇಟ್ಕೋರಿ. ಅವ್ರು ಎಷ್ಟು ತೆಗೆದುಕೊಳ್ತಾರೆ ಇವ್ರು ನಿಮಗೆ ರಿಟರ್ನ್ ಮಾಡುವಂಥದ್ದು. ಓಕೆ, ಸೊ ಈ ಏನು ಡಾಕ್ಯುಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಕಾಮನ್ ಯೂಸನ್ನು ಕೇಳ್ತಾರೆ. ಮತ್ತೆ ಎಲ್ಲ ಮೆನ್ಷನ್ ಮಾಡೋದು ಬೇಕಂತ ಇರೋದಿಲ್ಲ, ಹೇಳಿದ್ದೀನಿ. ಕನ್ನಡ ಎಸ್ ಇದ್ರೆ ಎಸ್, ಇಲ್ಲಾಂದ್ರೆ ಇಲ್ಲ. ಓಕೆ, ನಿಮ್ಮ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಡಿಪೆಂಡ್ ಆಗಿರುವಂಥದ್ದು. ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ಭಾಳ ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದ್ರಿ. ಮತ್ತೆ ಕೆಲವರು ಕನ್ಫ್ಯೂಷನ್ ಇದ್ದಾರೆ, ಸರ್ ನಮ್ಮಲ್ಲಿ 7 year ಇದೆ ಬಟ್ ಅಡ್ಮಿಷನ್ ಮಾಡ್ಕೊಳ್ಬೇಕು 12 year ಬೇಕಂತ. ಆ ರೀತಿ ಇರೋದಿಲ್ಲ. ಓಕೆ, ಕ್ಲಾಸ್ ಅಂದರೆ ಮಿನಿಮಮ್ 7 ಇದ್ರೆ ಸಾಕು, 7 ಇಯರ್ ಇದ್ರೆ ಸಾಕು. ಸರ್ 10 year ಇದ್ರೆ ಆದ್ರೂ ಓಕೆ, 12 ಇದ್ರೂ ಓಕೆನೆ. ಬಟ್ 7 ಕಡಿಮೆ ಬರಂಗಿರೋದಿಲ್ಲ. ಓಕೆ, ನಾವು 6 year ಸ್ಟಡಿ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗ್ತೀನಿ ಅಂದ್ರೆ ಅಡ್ಮಿಷನ್ ಮಾಡ್ಕೊಳಕ್ಕೆ ಬರಲ್ಲ. ಎಲ್ಲ ಒರಿಜಿನಲ್ ಬೇಕು, ಮಿನಿಮಮ್ 7 year ಬೇಕು.
ಸರ್ 7 ಎಕ್ಸಾಕ್ಟ್ಲಿ ಇದೆ, ಪರವಾಗಿಲ್ಲ. 10th ಅಥವಾ 12th ಯಾವ್ದಾದ್ರು ಒಂದು ಇನ್ಕ್ಲೂಡ್ ಆಗಿರಲೇಬೇಕು. ಫೈನ್. ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕನ್ನೋದು ಕ್ಲಿಯರ್ ಐತೆ ಗೊತ್ತಾಗಲಿ. ಟೋಟಲಿ ಡಿಪೆಂಡ್ ಆನ್ ವೆರಿಫಿಕೇಶನ್ ಸ್ಲಿಪ್. ಇದು ನಿಮ್ಮ ಸ್ಲಿಪ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಪ್ರತಿಯೊಬ್ಬರದ್ದು ಡಾಕ್ಯುಮೆಂಟ್ಸ್ ಬೇರೆ ಬೇರೆನೇ ಬರುವಂಥದ್ದು. ಓಕೆ. ಜಮ್ಮು ಅಂಡ್ ಕಾಶ್ಮೀರ್ ಮೈಗ್ರೆಂಟ್ ಅಂತಂದ್ರೆ ಅವ್ರಿಗೆ ಆ ಸರ್ಟಿಫಿಕೇಟ್ ಬೇಕಾಗ, ನಿಮ್ಗೆ ಬೇಕಾಗಲ್ಲ. ಕ್ಲಿಯರ್ ಐತೆ ಅನ್ಕೋತೀನಿ. ಓಕೆ. ಅಪ್ಡೇಟ್ ಇತ್ತಂದ್ರೂ ಸಹ ಇನ್ಸ್ಟಾನಲ್ಲಿ ಸ್ಟೋರಿನಲ್ಲಿ ಹಾಕಿರ್ತೀನಿ ಅಥವಾ ಪೋಸ್ಟ್ ಮಾಡಿರ್ತೀನಿ ಅಥವಾ ಯೂಟ್ಯೂಬ್ ಯೂಸರ್ನಲ್ಲಿ ಸಹ ಪೋಸ್ಟ್ ಮಾಡಿರ್ತೀನಿ. ಅದೊಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಫೈನ್. ಸೊ ಕ್ಲಿಯರ್ ಐತೆ ಅನ್ಕೋತಾ ಇದೀನಿ. ಈ ರೀತಿ ನೀವೇನಪ್ಪ ಅಂದ್ರೆ ನಿಮ್ಮ ಒಂದು ಸ್ಲಿಪ್ನ ನೋಡಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕನ್ನೋದ ನೀವು ಏನಪ್ಪಾ ಅಂದ್ರೆ ಮಾಡ್ಕೊಳ್ಬಹುದು. ಫೈನ್. ಈ ವಿಡಿಯೋದಲ್ಲಿ ಇಷ್ಟೇ. ಇದ್ರ ಅಪ್ಡೇಟ್ ನೀಡ್ತಾ ಇರ್ತೀನಿ. ಚಲೋ, ಟೇಕ್ ಕೇರ್. ಬಾಯ್.